ನನ್ನ ಕಣ್ಣಲ್ಲಿ ಬಸವಣ್ಣ ಒಂದು ಅಸ್ಮಿತೆಯಾಗಿ ಲಿಂಗಾಯತ ಸಮುದಾಯ ಎತ್ತಿ ಹಿಡಿತಿರೋದು ನಂಗೆ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ. ಫೋಟೋ ಹಾಕೊಂತಾರೆ. ಯಾಕೆ ಚೇತನ್ ಮಾತಾಡೋದೆಲ್ಲ ಕಾಂಟ್ರವರ್ಸಿ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ? ನಂಬರ್ 1, ಕಾಂಟ್ರವರ್ಸಿ ಅನ್ನೋದು ನಾನು ನೆಗೆಟಿವ್ ಆಗಿ ನೋಡಲ್ಲ. ಸೊ ನೀವು ಅಷ್ಟು ದೊಡ್ಡ ವ್ಯಕ್ತಿನ 3 ಲೈನಲ್ಲಿ ಬರೆದು ಹಾಕ್ತೀನಿ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು? ಈ 3 ಲೈನಿನ ಪೋಸ್ಟ್ ಕೆಲವು ಮೀಡಿಯಾ ಔಟ್ಲೆಟ್ಸ್ ಅದನ್ನು ಅವರು ಸಣ್ಣದನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಮೀಡಿಯಾ ಕ್ರಿಯೇಷನ್ ಆಯಿತು. ದರ್ಶನ್ ಸರ್ ಹೋದ್ಮೇಲೆ ಸಾಕಷ್ಟು ಜನ ಮಾತಾಡ್ತಾ ಇದ್ರು, ಸಿನಿಮಾಗಳು ಓಡ್ತಾ ಇಲ್ಲ. ಯಾಕೆ ದರ್ಶನ್ ಸರ್ ಅಷ್ಟು ಬೇಡವಾದ್ರ ಇಂಡಸ್ಟ್ರಿಗೆ? ಯಾಕೆ ಅವ್ರ ಬಗ್ಗೆ ಯಾರು ಮಾತಾಡಲ್ಲ ಅನ್ನುವಂಥದ್ದು? ಇವ್ರು ಮಾಡೋದು ವರ್ಷಕ್ಕೆ 1, 2, 2 ವರ್ಷಕ್ಕೆ 3 ಸಿನಿಮಾಗಳಿಂದ ಹಿಟ್ ಆಗಿದ ತಕ್ಷಣ ದ ಸಕ್ಸಸ್ ಪರ್ಸೆಂಟೇಜ್ ಆಫ್ ದ ಇಂಡಸ್ಟ್ರಿ ವಿಲ್ ನಾಟ್ ಗ್ರೋ ನೆಸೆಸರಿಲಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಡಿ.ಕೆ. ಶಿವಕುಮಾರ್ ಬರ್ತಿದ್ದಾರೆ. ಏನಾದರೂ ಬದಲಾವಣೆ ಕಾಣುತ್ತಾ ಕರ್ನಾಟಕ? ನಾವೇ ಈ ಒಂದು ಅಸಮಾನತೆಯ ಮನುವಾದಿಯ ಭ್ರಷ್ಟ ಪಕ್ಷನ ವೋಟ್ ಹಾಕಿ ಆಮೇಲೆ ಡಿ.ಕೆ. ಶಿವಕುಮಾರ್ ಅಂತವರು ಅಧಿಕಾರಕ್ಕೆ ಬರ್ತಾರೆ, CM ಆಗ್ತಾರೆ ಅಂತ ಅಂಜಿದರೆ ಎಂತಯ್ಯ. ಓಕೆ ಚೇತನ್ ಸರ್, ಈಗ ಕನ್ನಡ ಇಂಡಸ್ಟ್ರಿ ಬಗ್ಗೆ ನಾವು ಮಾತಾಡ್ತಾ ಇದ್ವು. ಅವಾಗ ಮಾತಾಡ್ಬೇಕಾದ್ರೆ KGF ಕಾಂತಾರ ಮುಂದೆ ಹೋಗಿದ್ದು ಗೊತ್ತು, ಕೆಲವರು ತುಂಬಾ ಬೇಜಾರಿಂದ ಒಳಗೆ ಹೋಗಿದ್ದು ಗೊತ್ತು. ಸೊ ಡೈರೆಕ್ಟ್ ಆಗಿ ಕ್ವಶನ್ ಬರ್ತೀನಿ, ದರ್ಶನ್ ಸರ್ ಹೋದ್ಮೇಲೆ ಸಾಕಷ್ಟು ಜನ ಮಾತಾಡ್ತಾ ಇದ್ರು, ಸಿನಿಮಾಗಳು ಓಡ್ತಾ ಇಲ್ಲ. ಮತ್ತೆ ದರ್ಶನ್ ಸರ್ ಇದ್ದಿದ್ರೆ ಸಿನಿಮಾಗಳು ಇನ್ನೂ ಚೆನ್ನಾಗಾಗ್ತಾ ಇತ್ತು, ಸಾಕಷ್ಟು ಜನಕ್ಕೆ ಕೆಲಸ ಸಿಗ್ತಾ ಇತ್ತು. ಸೊ ಎಲ್ಲ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ದರ್ಶನ್ ಸರ್ ಅಷ್ಟು ಬೇಡವಾದ್ರ ಇಂಡಸ್ಟ್ರಿಗೆ? ಯಾಕೆ ಅವ್ರ ಬಗ್ಗೆ ಯಾರು ಮಾತಾಡಲ್ಲ ಅನ್ನುವಂಥದ್ದು? ಪೂಜಾ ಅವರೇ, ನಾನು ಐ ಡೋಂಟ್ ಲುಕ್ ಎಟ್ ದ ಫಿಲ್ಮ್ ಇಂಡಸ್ಟ್ರಿ ಆಸ್ ಎ ಹೀರೋ ಸೆಂಟ್ರಿಕ್ ಮೀಡಿಯಾ. ಓಕೆ, ನಮಗೆ ಎಷ್ಟೋ ಒಂದು ಸ್ಟಾರ್ ಸೆಂಟ್ರಿಸಿಸಮ್ ಅನ್ನೋದು ಅದು ಇಂಡಸ್ಟ್ರಿ ಒಳಗಿಂದ ಆಗಿರ್ಬೋದು, ಕ್ಯಾಪಿಟಲಿಸ್ಟ್ ಸಿಸ್ಟಮ್ ಆಗಿರ್ಬೋದು, ಮೀಡಿಯಾ ಪ್ರೆಸೆಂಟೇಷನ್ ಆಗಿರ್ಬೋದು, ಜನರಿಗೂ ಸುಲಭ ಅನ್ನೋ ರೀತಿಯಲ್ಲಿ ಕೆಲವೊಂದು ಪ್ರಬಲ ಸ್ಟಾರ್ಗಳು ನೋಡಿಕೊಂಡು ಅವರಿಂದನೇ ಇಂಡಸ್ಟ್ರಿ ಓಡುತ್ತೆ ಅನ್ನೋದು ಅವರು ಒಂದು ರೀತಿ ಆ ರೀತಿ ಬಿಂಬಿಸ್ಬೋದು. ನಾನು ಹಾಗೆ ನೋಡೋದು. ನಾನು ಹೇಗೆ ನೋಡ್ತೀನಿ ಅಂದರೆ, ವಿ ಹ್ಯಾವ್ ಫಾರ್ ಅ ಗುಡ್ ಇಂಡಸ್ಟ್ರಿ, ಫಾರ್ ಸ್ಟ್ರಾಂಗ್ ಇಂಡಸ್ಟ್ರಿ, ಸಕ್ಸಸ್ ಪರ್ಸೆಂಟೇಜ್ ಇನ್ಕ್ರೀಸ್ ಆಗಬೇಕು. ಒಬ್ಬರೋ ಇಬ್ಬರೋ 5, 10 ಜನ ಬೇಡಿಕೆ ಇರೋ ಹೀರೋಗಳಿಂದ ಅವ್ರ ಸಕ್ಸಸ್ ಫಿಲ್ಮ್ಗಳು ಹಿಟ್ಟಾದರೆ ಇಂಡಸ್ಟ್ರಿಗೆ ಒಳ್ಳೆಯದು ಅಂತ ನಾನು ನೋಡಲ್ಲ. ನಮಗೆ 2.5 to 3.5, 4% ಏನು ಸಕ್ಸಸ್ ಇದೆಯೋ ಅದನ್ನು 15, 20, 25% ಅಷ್ಟು ಸಕ್ಸಸ್ ಆದರೆ, ನಾಟ್ ಇನ್ ಟರ್ಮ್ಸ್ ಆಫ್ ವಾಟ್ ಈಸ್ ಸಕ್ಸಸ್, ಹಾಕಿದ ದುಡ್ಡು ವಾಪಸ್ ಬಂದು ಒಂದು ಫೈನಾನ್ಷಿಯಲ್ ಪ್ಲಸ್ ಆದರೆ, ದೆನ್ ವಿ ಹ್ಯಾವ್ ಅ ವೆರಿ ಸ್ಟ್ರಾಂಗ್ ಇಂಡಸ್ಟ್ರಿ. ಇವ್ರು ಮಾಡೋದು ವರ್ಷಕ್ಕೆ 1, 2, 2 ವರ್ಷಕ್ಕೆ 3 ಸಿನಿಮಾಗಳಿಂದ ಹಿಟ್ ಆಗಿದ ತಕ್ಷಣ ದ ಸಕ್ಸಸ್ ಪರ್ಸೆಂಟೇಜ್ ಆಫ್ ದ ಇಂಡಸ್ಟ್ರಿ ವಿಲ್ ನಾಟ್ ಗ್ರೋ ನೆಸೆಸರಿಲಿ. ಸೊ ನಮಗೆ ಇಂಡಸ್ಟ್ರಿ ರೀತಿ ನೋಡಿದಾಗ ನಾವು ಹೀರೋ ಸೆಂಟ್ರಿಕ್, ಸ್ಟಾರ್ ಸೆಂಟ್ರಿಕ್ ಆಗಿ ನೋಡಲ್ಲ. ನಾನು ಹೆಂಗೆ ನೋಡ್ತೀನಿ ಅಂದರೆ, ಮೋರ್ ಇನ್ ಟರ್ಮ್ಸ್ ಆಫ್ ಮಲಯಾಳಂ ಸಿನಿಮಾ ಇಂಡಸ್ಟ್ರಿ ಆ್ಯಸ್ ಎ ರೋಲ್ ಮಾಡಲ್. ನಮಗೆ ಒಬ್ಬ ಹೀರೋ ಬೇಡಿಕೆ ಜಾಸ್ತಿ ಆದರೆ 100 ಕೋಟಿ ಅಥವಾ ಎಷ್ಟೋ ಒಂದು ಪ್ಯಾನ್ ಇಂಡಿಯಾ ಆದಾಗ ದ ಕವರೇಜ್ ಇಸ್ ವೆರಿ ಸ್ಟ್ರಾಂಗ್. ಬಟ್ ಹೌ ಮಚ್ ಡಸ್ ದಟ್ ರಿಯಲಿ ಬೆನಿಫಿಟ್ ದ ಇಂಡಸ್ಟ್ರಿ ಅನ್ನೋ ಪ್ರಶ್ನೆ ಬರುತ್ತೆ. ನಮಗೆ ಸಕ್ಸಸ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ಸಣ್ಣ ಬಜೆಟ್ ಕಡೆ ಮಾಡಿ, ಒಂದು ರೀತಿ ಒಳ್ಳೆ ಕತೆ ಇಟ್ಕೊಂಡು, ಒಳ್ಳೆ ಟಾಪಿಕ್ ಕಂಟೆಂಟ್ ಇಟ್ಕೊಂಡು, ನಿಮಗೆ 5 ಕೋಟಿ, 10 ಕೋಟಿ, 3 ಕೋಟಿ, 2 ಕೋಟಿ, 1.5 ಕೋಟಿ ಇಷ್ಟರಲ್ಲೇ ನೀವು ಮಾಡಿ ಒಂದು ಯು ಮೇಕ್ ಅ ಸಕ್ಸಸ್ಫುಲ್ ಫಿಲ್ಮ್ ಅಂದಾಗ ದ ಇಂಡಸ್ಟ್ರಿ ವಿಲ್ ಬಿ ವೆರಿ ಗುಡ್. ಹೌದು, ಆ ಥರ ತುಂಬಾ ಎಕ್ಸಾಂಪಲ್ಸ್, ಸೂಫ್ರಮ್ಸ್ ಕಡಿಮೆ ಬಜೆಟ್ ಅಲ್ಲಿ ಬಂದಿದ್ದಂತ ಬೇರೆ ಬೇರೆ ವಿಚಾರಗಳು ಆಗಿದ್ದಾವೆ. ಆ ಥರದ್ದು ಎಕ್ಸಾಂಪಲ್ಸ್ ಇದೆ. ಚೇತನ್ ಅವ್ರ, ಈಗ ಮತ್ತೆ ಮತ್ತೆ ಕಾಡುವಂತ ಪ್ರಶ್ನೆಗಳು ನೀವು ಎದುರಿಗೆ ಕೂತಾಗ ಯಾವ ರೀತಿ ಕಾಡ್ತಾ ಇರ್ತವೆ? ಓಕೆ, ಎಸ್, ಈ ರೀತಿ ಒಂದು ತುಮುಲಗಳು ಸಮಾನತೆಗೋಸ್ಕರ ಈ ರೀತಿ ತುಮುಲಗಳು, ಆ ಒಂದು ಯುವ ರಕ್ತ, ಯುವ ಶಕ್ತಿಯನ್ನು ಹುರಿದುಂಬಿಸ್ಬೇಕು, ಅವ್ರನ್ನ ಎಬ್ಬಿಸ್ಬೇಕು ಅನ್ನುವಂಥದ್ದು ಇವೆಲ್ಲ ಇದ್ದಾಗ ಚೇತನ್ ಅವ್ರು, ಈಗ ನೋಡಿ ಬೆಂಗಳೂರಲ್ಲಿದ್ದೀರಿ, ಬೆಂಗಳೂರಲ್ಲಿ ಒಂದು ಫೈನಲಿ ನೀವು ಒಪ್ಕೊಳ್ತೀರಾ ಪೊಲಿಟಿಕಲ್ ಪವರ್ ಇದ್ರೆ ಬದಲಾವಣೆ ಮಾಡಬಹುದು ಅಂತ? ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟರ್ ಕೀ ಟು ಓಪನ್ ಆಲ್ ಲಾಕ್ಸ್ ಅಂಡ್ ಡೋರ್ಸ್ ಅಂತ ಬಾಬಾ ಸಾಹೇಬ್ ಹೇಳಿದ್ದಾರೆ. ಬೇಕೇ ಬೇಕು. ಹೌದು, ಹೀಗಿದ್ದಾಗ ನೋಡಿ, ಇಲ್ಲಿ ಬೆಂಗಳೂರು IT-BT ಸಿಟಿ, ಪ್ರಪಂಚದಲ್ಲೇ ಹೆಸರುವಾದ ಸಿಟಿ. ಕಳೆದ 10 ವರ್ಷಗಳಿಂದ ಇಲ್ಲಿ ಕಾರ್ಪೊರೇಟರ್ಗಳಿಲ್ಲ, ಚುನಾವಣೆಯನ್ನೇ ನಡೆಸಿಲ್ಲ, GBA ಎಲೆಕ್ಷನ್ ಆಗಿಲ್ಲ, ಏನೇನೋ ಕಾರಣಗಳನ್ನ ಹೇಳ್ಕೊಂಡು ಈಗ ನೀವು ಕೂಡ ಈಗ ಸರಿಯಾದ ಅವಕಾಶಕ್ಕೆ ಹಿಟ್ ಮಾಡಕ್ ಕಾಯ್ತಾ ಇದ್ದೀರಾ. ಯಾವುದಕ್ಕೆ ಯಾವ ರೀತಿ ನಾವು ಪೊಲಿಟಿಕಲಿ ನಾನು ಹಿಟ್ ಮಾಡ್ಬೇಕು, ಎಂಟ್ರಿ ಆಗ್ಬೇಕು ಅನ್ನೋ ವಿಚಾರಧಾರೆಗಳು ನಿಮ್ಗಿದೆ ಅನ್ನೋದು ನಿಮ್ಮ ಮಾತುಗಳಲ್ಲಿ ಗೊತ್ತಾಯ್ತು ಸರ್.
ಈಗ GBA ಎಲೆಕ್ಷನ್ಗೇನಾದ್ರೂ ಚೇತನ್ ಅವರು ಅಥವಾ ಚೇತನ್ ಅವರ ಒಂದು ಟೀಮ್, ಚೇತನ್ ಅವರ ಒಂದು ಪಾರ್ಟಿ ಅನ್ನುವಂಥದ್ದು ಏನಾದ್ರೂ ಇಂಟ್ರೊಡ್ಯೂಸ್ ಆಗುತ್ತೆ ಅಂತ ಏನಾದ್ರೂ ಇದು ಮಾಡ್ಬೋದಾ? GBA ಎಲೆಕ್ಷನ್ ಈಸ್ ವೆರಿ ನೆಸೆಸರಿ. ನಮ್ಗೆ ಅದು ಬೇಕಿದೆ. ಅದು ಬೆಂಗಳೂರಿನ ಜನರ ಜೀವನಕ್ಕೆ ಒಳ್ಳೇದು ಮಾಡೋಕ್ಕೆ ನಮಗೆ BBMP GBA ಈಸ್ ವೆರಿ ನೆಸೆಸರಿ. ನಮ್ಮ ಎಲೆಕ್ಷನ್ ಅಷ್ಟೊತ್ತಿಗೆ, ನಮ್ಮ ಪಾರ್ಟಿ ಅಷ್ಟೊತ್ತಿಗೆ ತಯಾರಾಗಿರಲ್ಲ. ನಾವು ರೆಡಿ ಮಾಡ್ಕೋಬೇಕು ಅಂದರೆ 2028ಕ್ಕೆ ಅತಿ ಅರ್ಲಿಯೆಸ್ಟ್ ಅನ್ನೋದು ನಾವು ಎಲೆಕ್ಷನ್ ನಾವು ಪ್ಲಾನ್ ಮಾಡಬೇಕಾಗುತ್ತೆ. ಬೇಕಲ್ಲ ಸರ್, ಒಂದು 2 ವರ್ಷ ಬೇಕಲ್ಲ ಸರ್, 2 ವರ್ಷ ಬೇಕಲ್ಲ. ಯಾಕಂದ್ರೆ ಟಿವಿಗೆ ನೋಡಿ 2 ವರ್ಷದಿಂದನೇ ಶುರು ಮಾಡ್ತು, 2023 ಶುರು ಮಾಡ್ಕೊಂಡ್ರು ಅವರು. ಅದು ಇದು ಮಾಡಿ ನಾನು 2 ವರ್ಷದಿಂದ ಮಾಡ್ತಾ ಇದೀವಿ ಅಂತ ನೋಡಲ್ಲ. ನಾವು 15 ವರ್ಷದಿಂದ ಚಳವಳಿಯಿಂದ ಮಾಡ್ತಾ ಇದೀವಿ ನಾವು ಕೆಲಸಗಳು. ಸೊ ಟಿವಿಗೆ ಅದು 2 ವರ್ಷದಿಂದ ಒಂದು ಪಕ್ಷ ಲಾಂಚ್ ಮಾಡಿ, ಪಕ್ಷ ಲಾಂಚ್ ಮಾಡಾದ್ಮೇಲೆ ಕೆಲಸನೂ ಮಾಡಿಲ್ಲ, ಪ್ರಚಾರ ಶುರುವಾಯಿತು. ಸೊ ಅದು ಬೇರೆ. ಆ್ಯಂಡ್ ಅವ್ರು ಗೆದ್ರು, ಬಟ್ ಅವರು ನಿಜವಾಗ್ಲೂ ಆ ಜನರ ಮತಕ್ಕೆ ಯೋಗ್ಯರಾ ಇಲ್ವೋ ಅನ್ನೋದು ಬೇರೆ ಪ್ರಶ್ನೆ. ಅದು ಇನ್ನೂ ನೋಡಬೇಕು. ಜನ ಮತ ಹಾಕಿದ್ದಾರೆ, ಅವರು ಒಳ್ಳೆತನದಿಂದ ಹಾಕಿದ್ದಾರೆ. ಜನಾಭಿಪ್ರಾಯವನ್ನ ನಾವು ಒಪ್ಕೊಳ್ಬೇಕು, ಜನ ಅಭಿಪ್ರಾಯನ ಒಪ್ಕೊಳ್ಳೇಬೇಕು, ಗೌರವಿಸಬೇಕು. ಆ್ಯಂಡ್ ಜನರಿಂದ ಒಂದು ಬದಲಾವಣೆ ಬೇಕಿತ್ತು. ಆ ಬದಲಾವಣೆಗೋಸ್ಕರ ವೋಟ್ ಹಾಕಿದರೆ ಅದು ಜನರ ಅತ್ಯುತ್ತಮ ಒಳ್ಳೆತನ, ಅವರ ಒಂದು ಆದರ್ಶವಾದ ಆಲೋಚನೆಯಿಂದ ವೋಟ್ ಹಾಕಿದ್ದಾರೆ. ಆದರೆ ಆ ವೋಟಿಗೆ ನಿಜವಾಗ್ಲೂ ಪಡೆದಿರೋರು ಯೋಗ್ಯರ ಇಲ್ವಾ ಅನ್ನೋದು ಬೇರೆ ಪ್ರಶ್ನೆ. ನನಗಿನ್ನೂ ಅದು ಯೋಗ್ಯತೆ ಅಂತ ಇದೆ ಅಂತ ಕನ್ವಿನ್ಸ್ ಆಗಿಲ್ಲ. ಅರ್ಹತೆ ಮತ್ತು ಯೋಗ್ಯತೆ, ಮತ್ತೆ ಅದಕ್ಕೆ ತಕ್ಕಂತೆ ಅವ್ರು ಎಷ್ಟು ಮಟ್ಟಿಗೆ ಜನರ ಜೀವನಕ್ಕೆ ಒಳ್ಳೇದು ಮಾಡ್ತಾರೆ, ನಿಜವಾಗ್ಲೂ ಅವ್ರಿಗೂ ಕೂಡ ಸಮಾಜನ ಅರ್ಥ ಮಾಡ್ಕೊಂಡಿದ್ದಾರೆ, ನಿಜವಾಗ್ಲೂ ಒಂದು ಕಾನ್ಫಿಡೆನ್ಸ್ ಅನ್ನೋದು ಇನ್ನೂ ನನಗೆ ಕಾಣಿಸ್ತಾ ಇಲ್ಲ. ನೀವು ಇವತ್ತು ಒಂದು ಬುದ್ಧಿಜೀವಿ ವಲಯ ಅಂದಾಗ, ನೀವು ನಾನೇ ಇಷ್ಟು ಡಿಗ್ರಿ ಪಡೆದಿದ್ದೀನಿ ಅನ್ನೋದರಿಂದ ನೀವು ಒಂದು ರೀತಿ ಗೌರವ ಪಡಲ್ಲ. ನಿಮಗೆ ಬೇರೆ ಇಂಟೆಲೆಕ್ಚುವಲ್ಸ್ ಕೂಡ ಇಲ್ಲಪ್ಪ, ಇವರು ಬಹಳ ಒಳ್ಳೆ ಆಳವಾದ ಚಿಂತನೆ ಇದೆ, ದೇ ಹ್ಯಾವ್ ಡನ್ ಅ ಬಾಡಿ ಆಫ್ ವರ್ಕ್, ದೇ ಆರ್ ಪೀರ್ ರಿವ್ಯೂ. ಆ ವ್ಯಕ್ತಿತ್ವ ಮತ್ತು ಇಂಟೆಲೆಕ್ಚುವಲ್ ಕ್ಯಾಲಿಬರ್, ಕ್ರೆಡಿಬಿಲಿಟಿ ಇದೆ ಅಂತ ಪೀರ್ ರಿವ್ಯೂ ಭಾಳ ಮುಖ್ಯ ಆಗುತ್ತೆ. ಸಿನಿಮಾ ರಂಗದಲ್ಲಿ ಯಾರೋ ಒಂದು ದೊಡ್ಡ ಸೂಪರ್ ಸ್ಟಾರ್ ಆಗಿದ ತಕ್ಷಣ, ಜನ ಹೇಳಿದ ತಕ್ಷಣ ಆಗಲ್ಲ. ಸಿನಿಮಾ ರಂಗದಲ್ಲಿ ಆ ಒಂದು ಮಾತಿಂದ ಇಲ್ಲಪ್ಪ ಇವರು ಭಾಳ ಪ್ರತಿಭಾವಂತರು, ಕಷ್ಟಪಡ್ತಾರೆ, ಹಿಂಗೆ ಅಂತ ಅದು ಗೊತ್ತಿರುತ್ತೆ. ಸೊ ನೀವು ಲೀಡರ್ಶಿಪ್ ಬಂದಿದ್ದಾಗ, CM ಆಗಿರ್ಬೋದು, DCM ಆಗಿರ್ಬೋದು, ಅದನ್ನು ಜನರ ವೋಟಿಂದನೇ ನೀವು ಬಂದಿರೋದು ಡೆಫಿನೆಟ್ಲಿ. ಬಟ್ ಬೇರೆ ಲೀಡರ್ಶಿಪ್ನಲ್ಲಿ ಇರೋರು ಅವರನ್ನು ಒಪ್ಪಬೇಕು. ತಮಿಳುನಾಡಲ್ಲಾಗಿರ್ಬೋದು, ಆಂಧ್ರ ಪ್ರದೇಶದಲ್ಲಿ ಐ ಡೋಂಟ್ ಸಿ ದ ಸ್ಟ್ರಾಂಗ್ ಲೀಡರ್ಸ್ ಅಂತ ಅಕ್ಸೆಪ್ಟ್ ಮಾಡಿರೋದಿರಲ್ಲ. ದೊಡ್ಡ ಸ್ಟಾರ್ಸು, ದೇ ಆರ್ ಬಿಗ್ ಸ್ಟಾರ್ಸ್ ಇನ್ ಪವರ್ಫುಲ್ ಪೊಸಿಷನ್ಸ್, ಬಟ್ ದೇ ಹ್ಯಾವ್ ನಾಟ್ ಕನ್ವಿನ್ಸ್ಡ್ the people that they are worthy or they are deserving of that position of leadership yet ಅಂತ ಹೇಳಬಲ್ಲೆ ನಾವು. ಬಟ್ ನಮಗೆ ನಾಟ್ ಯೆಟ್, ಮುಂದೆ ಆಗ್ಬೋದು. ಬಟ್ ನಮಗೇನು ಬೇಕು ಹೇಮಂತ್ ಅವರೇ, ಪೂಜೆ ಅವರೇ, ಅಂದರೆ ನೀವು ಅಧಿಕಾರ ಬಂದ ಮೇಲೆ, ನೀವು CM ಆದಮೇಲೆ ಕೆಲಸ ಮಾಡೋದಲ್ಲ. ನೀವು ಆ ಕೆಲಸ ಯೋಗ್ಯತೆ 10, 15, 20 ವರ್ಷದಿಂದ ಅಂದ್ರೆ ನಿಮ್ಮ ವಿಷನ್ ಗೊತ್ತಾಗಬೇಕು, ನೀವು ಯಾವ ದಿಕ್ಕಿನತ್ತ ಸಾಗ್ತಾ ಇದ್ದೀರಿ ಅನ್ನೋದನ್ನ ನೀವು ಹೇಳಬೇಕು, ಅದನ್ನ ಜನ ಒಪ್ಕೊಳ್ಬೇಕು, ಹೇಳಿರ್ಬೇಕು, ಕೆಲಸ ಮಾಡಿರ್ಬೇಕು, ನುಡಿದಂತೆ ನಡೆಯೋರಾಗಬೇಕು. ನಮ್ಮಲ್ಲಿ ಇನ್ನೊಂದು ಹೊಸ ಪಕ್ಷ ಬಂದಿದ್ದಿಲ್ಲ ಸರ್, ಪ್ರಜಾಕೀಯ ಪಕ್ಷ ಬಂದಿದೆ. 5 ವರ್ಷದಿಂದನೂ ಬರ್ತಾ ಇದೆ, ಕೆಲಸ ಏನು ನಡೀತಾ ಇಲ್ಲ, ಯಾರೋ ರಾಜೀನಾಮೆ ಕೊಡ್ತಾರೆ. ಉಪೇಂದ್ರ ಅವರ ಒಂದು ಪ್ರಜಾಕೀಯದ ಬಗ್ಗೆ ನೀವು ಕೇಳಿರ್ತೀರಾ, ಅವರು ಹಲವರ ಇಂಟರ್ವ್ಯೂಗಳನ್ನು ನೀವು ನೋಡಿರ್ತೀರಾ, ನಾವು ಮಾಡಿದೀವಿ ಕೂಡ. ಏನ್ ಅನ್ಸುತ್ತೆ ಉಪೇಂದ್ರ ಅವರ ಒಂದು ಐಡಿಯಾಲಜಿ, ಏನ್ ಅನ್ಸುತ್ತೆ? ಹೇಮಂತ್ ಅವರೇ, ನಮಗೆ ಪ್ರಜಾಪ್ರಭುತ್ವದಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಬೇಕು. ವಿ ನೀಡ್ ಡಿಫ್ರೆಂಟ್ ಆಪ್ಷನ್ಸ್, ವಿ ನೀಡ್ ಡಿಫ್ರೆಂಟ್ ವರ್ಲ್ಡ್ ವ್ಯೂಸ್, ಡಿಫ್ರೆಂಟ್ ಆಲ್ಟರ್ನೇಟಿವ್ಸ್ ಬರಲಿ. ಒಳ್ಳೆಯದೇ, ಪ್ರಜಾಪ್ರಭುತ್ವದಲ್ಲಿ ಯಾರೇ ಬಂದರೂ ಒಳ್ಳೆಯದೇ. ಆದರೆ ಬರೀ ಮೀಡಿಯಾ ಮುಂದೆ ಕೂತ್ಕೊಂಡು ಮಾತಾಡೋದ್ರಿಂದ ನಮಗೇನು ಪರಿವರ್ತನೆ ಇಲ್ಲ. ವಿ ಹ್ಯಾವ್ ಟು ಗೋ ಟು ದ ಪೀಪಲ್. ಅದು ನಮಗೆ ವಿ ಹ್ಯಾವ್ ಟು ಮೇಕ್ ಎಫರ್ಟ್ ಹಾಕಬೇಕು. ಮತ್ತು ಎಲ್ಲರೂ ಮಾತಾಡೋರು ಉತ್ತಮ ವಿಚಾರಗಳಂತ ಹೇಳಲ್ಲ. ಪ್ರಜಾಕೀಯ ವಿಚಾರದಲ್ಲಿ ಐ ಸಿ ಇಟ್ ಆಸ್ ಅ ಪೊಲಿಟಿಕಲ್ ಆಕ್ಯುಮೆಂಟ್ ಸ್ವಲ್ಪ ಕಡಿಮೆ ಇರ್ಬೋದು. ಇಟ್ ಈಸ್ ನಾಟ್, ಸಮಾಜದ ಸಮಸ್ಯೆಗಳು ಅರ್ಥ ಮಾಡ್ಕೊಂಡಿಲ್ಲ, ಆ ಸಮಸ್ಯೆಗಳಿಗೆ ಪರಿಹಾರ ಜನರ ಮುಂದೆ ಇಟ್ಟಿಲ್ಲ. ಸೊ ಕೆಲಸನೂ ಕನೆಕ್ಟ್ ಆಗಿಲ್ಲ, ಆನ ಗ್ರಾಸ್ ರೂಟ್ಸ್ ಲೆವೆಲು ಕನೆಕ್ಟ್ ಆಗಿಲ್ಲ, ಆನ ಇಂಟೆಲೆಕ್ಚುವಲ್ ಇಮೋಷನಲ್ ಲೆವೆಲು ಕನೆಕ್ಟ್ ಆಗಿಲ್ಲ. ಮತ್ತು ಇನ್ನೊಂದು ಏನಾಗುತ್ತೆ ಅಂದರೆ ಹೇಮಂತವರೇ, ಪೂಜೆ ಅವರೇ, ಪೊಲಿಟಿಕಲ್ ಮೂಮೆಂಟ್ ಕಟ್ಟಬೇಕು ಅಂದರೆ ಖರ್ಚಾಗತ್ತೆ. ಅದೇನು ಒಂದು ಇನ್ವೆಸ್ಟ್ಮೆಂಟ್ ಥರ ಖರ್ಚು ಮಾಡೋದಲ್ಲ, ಅದು ನೀವು ಒನ್ ವೇ ದೇಶ ಸೇವೆಗೆ ಅಂತ ಖರ್ಚು ಮಾಡ್ತಾ ಇರ್ಬೇಕಷ್ಟೇ. ಸೊ ಆ ರೀತಿ ನೀವು ಖರ್ಚು ಮಾಡೋಕ್ಕೆ, ಎಕ್ಸ್ಪೆನ್ಸಸ್ ನೀವು ಕೊಡೋಕ್ಕೆ ರೆಡಿ ಇಲ್ಲ ಅಂದರೆ, ನಿಮಗೆ ಎಲ್ಲ ರೀತಿ ನನಗೆ ಒನ್ ವೇ ಈ ಕಡೆ ಬರಬೇಕು ಅನ್ನೋದಕ್ಕಿಂತ ನಾವು ಒನ್ ವೇ ಆ ಕಡೆ ಕೊಡಬೇಕು ಅನ್ನೋದು ರೆಡಿ ಇಲ್ಲ ಅಂದರೆ ಇಟ್ಸ್ ನಾಟ್ ಗೋಯಿಂಗ್ ಟು ವರ್ಕ್. ಸರ್, ಪ್ರಜಾಕೀಯದಲ್ಲಿ ಔಟ್ ಗೋಯಿಂಗ್ ಇಲ್ಲ, ಇನ್ಕಮಿಂಗ್ ಮಾತ್ರ ಇರೋದು ಅಂತ ನಾನು ಮಾತಾಡಿದಾಗೆ
ಔಟ್ ಅಂದ್ರೆ ನೀವ್ ಹೇಳ್ದಂಗೆ ಈಗ ಒಂದು ಪಕ್ಷ ಕಟ್ಬೇಕಂತ ಹೇಳಿದ್ರೆ ಅಮೌಂಟ್ ಖರ್ಚು ಮಾಡ್ಬೇಕಂತ, ಬಟ್ ಅವರ ಸಿದ್ಧಾಂತದಲ್ಲಿ ಅಮೌಂಟ್ ಖರ್ಚು ಮಾಡುವಂತ ಒಂದು ಆಲೋಚನೆ ಇಲ್ಲ ಅಂತ ಹೇಳಿದ್ರೆ ಈಗಿನ ಯೂತ್ಸ್ ಬರ್ಬೇಕು, ಅವರ ಏನೇನ್ ಕಾರ್ಯಾಚರಣೆ ಇದೆ ಅದು ಮಾತ್ರ ವಹಿಸ್ಕೋಬೇಕು, ಅಮೌಂಟ್ ಏನು ಖರ್ಚು ಇವಾಗ ಏನ್ ಆಗಲ್ಲ. ಗೊತ್ತಾ ಪೂಜಾ ಅವರೇ, ಇವಾಗ ಏನಂದೆ ಪೂಜಾ ಅವರೇ, ಫಸ್ಟ್ ಆಫ್ ಆಲ್ ನಾವು ಜನರನ್ನು ಮೀಟ್ ಮಾಡಬೇಕು. ಸ್ಟೇಟ್ ಇಸ್ ಅ ವೆರಿ ಬಿಗ್ ಸ್ಟೇಟ್. ನಾನು ಇವಾಗ ತಾನೇ ಕಲ್ಯಾಣ ಕರ್ನಾಟಕ, ಕಲಬುರಗಿ, ಬೀದರು, ಬಸವ ಕಲ್ಯಾಣದಲ್ಲಿ ನಾನು ಇವಾಗ 6-7-8 ದಿನ ಇದ್ದು ಬಂದಿದ್ದೀನಿ. ಅಲ್ಲಿ ನಾನು ಹೋಗಿ ಅಲ್ಲೇ ಇರಬೇಕು, ಅಲ್ಲೇ ಕೆಲಸ ಮಾಡಬೇಕು, ಅಲ್ಲೇ ತಿರುಗಾಡಬೇಕು ಅಂದರೆ ನನ್ನ ಜೇಬಿಂದಲೇ ಖರ್ಚಾಗುತ್ತೆ. ಯಾರು ಕೊಡ್ತಾರೆ? ನೀವು ಸೇವೆ ಮಾಡಬೇಕು, ನೀವು ಕೆಲಸ ಮಾಡಬೇಕು ಅಂದರೆ ನೀವು ಖರ್ಚು ಮಾಡಿ ಅಂತ ಬರುತ್ತೆ. ಆ್ಯಂಡ್ ನಿಜ ಹೇಳಬೇಕು ಅಂದರೆ ನನ್ನಂತ ಒಂದು ಜಾಸ್ತಿ ಇರೋನ್ನ ಜಾಸ್ತಿ ಖರ್ಚು ಮಾಡಬೇಕು, ಕೊಡಬೇಕು ಸಮಾಜಕ್ಕೆ. ಯಾರೇ ಜಾಸ್ತಿ ಇರೋರು ಜಾಸ್ತಿ ಕೊಡಬೇಕು. ಸೊ ಆ ರೀತಿಯಲ್ಲಿ ಬೇಸಿಕ್ ಡೇ ಟು ಡೇ ಖರ್ಚುಗಳು ಕಂಟಿನ್ಯೂಸ್ ಅಮೌಂಟ್ ಅದಾಗೆ ಆಗುತ್ತೆ. ಸೊ ನೀವು ನಾನು ಕ್ಯಾಶ್ಲೆಸ್ ಅಂತ ಮಾಡ್ತೀನಿ ಅಂದರೆ ಇಟ್ಸ್ ನಾಟ್ ಗೋಯಿಂಗ್ ಟು ವರ್ಕ್. ಅದು ನೀವು ಜನರಿಗೆ ನೀವು ವೋಟಿಗೆ ದುಡ್ಡು ಕೊಡಬೇಕು ಅಂತ ಅಲ್ಲ, ಅದನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಬಟ್ ನೀವು ಜನ ಸಮಾವೇಶ ಮಾಡಬೇಕು, ನೀವು ಬೇರೆ ಬೇರೆ ಕಾರ್ಯಕ್ರಮ ಆಯೋಜನೆ ಮಾಡಬೇಕು, ನೀವು ಸೇವೆ ಮಾಡಬೇಕು, ನೀವು ಜನರ ಜೀವನಕ್ಕೆ ಒಳ್ಳೆಯದು ಮಾಡಬೇಕು ಅಂದರೆ ಇಟ್ ಕಾಸ್ಟ್ ಮನಿ. ಅದು ನಾವು ದಟ್ಸ್ ಕ್ಯಾಪಿಟಲಿಸ್ಟ್ ಸಿಸ್ಟಮ್, ಅದು ವಾಸ್ತವನೇ. ಸೊ ಅದನ್ನು ಮಾಡಲ್ಲ, ನಾನು ಜನರ ಮಧ್ಯೆ ಹೋಗಲ್ಲ, ನಾನು ಒಂದು ಕನ್ವಿನ್ಸಿಂಗ್ ರೀತಿಯ ಸಮಾಜದ ಸಮಸ್ಯೆಗಳಿಗೆ ಅಡ್ರೆಸ್ ಮಾಡಲ್ಲ ಅಂದರೆ ಟ್ವಿಟರ್ ಮಾತ್ರ ರಾಜಕಾರಣ ಹಾಗಿದ್ರೆ ಇಟ್ ಇಸ್ ನಾಟ್ ಪಾಸಿಬಲ್. ಆ್ಯಂಡ್ ನಾನು ಅದು ಯಾವಾಗಲೂ ಹೇಳ್ತೀನಿ, 30-40 ವರ್ಷಗಳಿಂದ ಸೋಷಿಯಲ್ ಮೀಡಿಯಾ ಬಂದಿದೆ, ಸಿನಿಮಾ ಬಂದಿರೋ 100 ವರ್ಷಗಳಿಂದ. ಆದರೆ ಜನರ ಹತ್ರ ಹೋಗಿ ಅನ್ಯಾಯದ ವಿರುದ್ಧ ಮಾತಾಡಿ ಕೆಲಸ ಮಾಡೋದು ಸಾವಿರಾರು ವರ್ಷದಿಂದ ನಡೀತಾ ಇದೆ. ವಿ ಹ್ಯಾವ್ ಟು ಗೋ ಟು ದ ಪೀಪಲ್, ಬಿಕಾಸ್ ವೋಟ್ ಅನ್ನೋದು ಜನ ಮಾತಾಡ್ತಾರೆ, ದುಡ್ಡು ಕೊಟ್ಟು ವೋಟ್ ಅಲ್ಲ, ಅಥವಾ ಜಾತಿಯಿಂದ ವೋಟ್ ಈಸ್ ಅ ಭಾವನೆ, ವೋಟ್ ಈಸ್ ಎನ್ ಎಮೋಷನ್. ಈ ವ್ಯಕ್ತಿ, ಈ ಪಕ್ಷ, ಈ ಅಭ್ಯರ್ಥಿ, ಈ ಎನಿ ಮೂಮೆಂಟ್ ನಮ್ಮ ಜೀವನಕ್ಕೆ ಒಳ್ಳೇದು ಮಾಡುತ್ತೆ, ನಮ್ಮ ಕ್ಷೇತ್ರಕ್ಕೆ ಒಳ್ಳೇದು ಮಾಡುತ್ತೆ ಅಂತ ಒಂದು ಭರವಸೆ ಬಂದರೆ ಎಲ್ಲ ಮೀರಿ ವೋಟ್ ಹಾಕ್ತಾರೆ. ಬಟ್ ಅದನ್ನು ಕನ್ವಿನ್ಸ್ ಮಾಡೋದು ನಮ್ಮ ಕೆಲಸ. ಎಸ್, ಚೇತನ್ ಅವರು ಹೇಳೋ ಪ್ರಕಾರ ಆ ರೀತಿ ಹಲವು ಎಕ್ಸಾಂಪಲ್ಸ್ ಗಳನ್ನ ನಮ್ಮ ದೇಶ ಕಂಡಿದೆ. ಹೌದು. ಜನ ದಂಗೆ ಎದ್ಬಿಟ್ರೆ, ಜನರು ಸಿಡಿದಿದ್ರು ಅಂದ್ರೆ ಯಾರೂ ಕಾಣಲ್ಲ, ಯಾರು ಇರಲ್ಲ, ಅಲ್ಲಿ ಯಾರು ತಡೆಯಕ್ ಸಾಧ್ಯನೇ ಇಲ್ಲ. ಓಕೆ ಚೇತನ್ ಅವರು, ಕೊನೆಯದಾಗಿ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರು, ಹೌದು, ಡಿ.ಕೆ. ಶಿವಕುಮಾರ್ ಬರ್ತಿದ್ದಾರೆ. ಏನಾದ್ರೂ ಬದಲಾವಣೆ ಕಾಣುತ್ತೆ ಕರ್ನಾಟಕ? ಬದಲಾವಣೆ ಒಳ್ಳೇದಕ್ಕೆ ಆಗಬೇಕು ಅಂತ ನಮ್ಮ ಉದ್ದೇಶ. ಅದು ಕೆಟ್ಟಗಾಗದೇ ಇದ್ದರೆ ಸಾಕು. ಅದು ನಮಗೆ ಆಗಬಾರ್ದು. ಇನ್ನೂ ಒಂದು ರೀತಿ ಇಟ್ ಮಸ್ಟ್ ನಾಟ್ ಬಿಕಮ್ ಮೋರ್ ಬೆನಿಫಿಟ್ ಫಾರ್ ದ ರಿಯಲ್ ಎಸ್ಟೇಟ್ ಮಾಫಿಯಾಸ್, ಫಾರ್ ದ ಕ್ಯಾಪಿಟಲಿಸ್ಟ್ ಎಸ್ಟಾಬ್ಲಿಷ್ಮೆಂಟ್, ಫಾರ್ ದ ಒಂದು ರೀತಿ ವ್ಯಾಪಾರೀಕರಣ ಜಾಸ್ತಿ ಆಗಬಾರ್ದು. ನಾವು ಒಂದು ಜನರ ಬದುಕನ್ನು ಉತ್ತಮಗೊಳಿಸೋದು ನಮ್ಮ ಮೂಲ ಉದ್ದೇಶ. ಆ್ಯಂಡ್ ನಾನು ನಿನ್ನೆ ಒಂದು ಪೋಸ್ಟ್ ಹಾಕಿದ್ದೆ, ನಮಗೆ ಕೆಲವರು ಅದು ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಸಪೋರ್ಟ್ ಮಾಡಿ ಆಮೇಲೆ ಇವಾಗ ಡಿ.ಕೆ. ಶಿವಕುಮಾರ್ CM ಆಗ್ತಾರೆ ಅಂದಾಗ ಲಬಲೋ ಅಂತ ಇದ್ದಾಗ ನನಗೆ ಒಂದು ಮಾತು ನನಗೆ ಯೋಚನೆ ಬಂತು. ಅಕ್ಕಮಹಾದೇವಿ ವಚನ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದರೆ ಅಂತಯ್ಯ. ಅದನ್ನು ಆ ರೀತಿ ಸಮುದ್ರದ ತೊಡದಲ್ಲಿ ಒಂದು ಮನೆ ಮಾಡಿ ನೊರೆ ತೊರೆಗಳಿಗಂಜಿದರೆ ಅಂತಯ್ಯ. ಸಂತೆಯೊಳಗೆ ಒಂದು ಮನೆ ಮಾಡಿ ಶಬ್ದಕ್ಕೆ ನಾಚಿದರೆ ಅಂತಯ್ಯ. ನಾವೇ ಈ ಒಂದು ಅಸಮಾನತೆಯ ಮನುವಾದಿಯ ಭ್ರಷ್ಟ ಪಕ್ಷನ ವೋಟ್ ಹಾಕಿ ಆಮೇಲೆ ಡಿ.ಕೆ. ಶಿವಕುಮಾರ್ ಅಂತವರು ಅಧಿಕಾರಕ್ಕೆ ಬರ್ತಾರೆ, CM ಆಗ್ತಾರೆ ಅಂತ ಅಂಜಿದರೆ ಅಂತಯ್ಯ. ಸೊ ಈ ರೀತಿಯಲ್ಲಿ ಒಂದು ವಿಪರ್ಯಾಸ ಇದೆ. ಬಟ್ ಏನೇ ಇದ್ರೂ ನಾವು ಮುಂದೆ ಅಂತ ತಪ್ಪುಗಳು ಮಾಡ್ದಂಗೆ ಅವರು ಕೂಡ ನೋಡೋಣ, ಒಳ್ಳೆ ಕೆಲಸ ಮಾಡಲಿ, ಒಂದು ಸಮಾಜದ ಕೆಲಸ ಮಾಡಲಿ, ಅನ್ಯಾಯದ ವಿರುದ್ಧ ಕೆಲಸ ಮಾಡಲಿ. ಬಟ್ ಅವ್ರು ಇಷ್ಟು ವರ್ಷ ಮಾಡಿರೋ ಕೆಲಸಗಳು ನನಗೆ ಕನ್ವಿನ್ಸ್ ಆಗಿಲ್ಲ. ನನಗೆ ಭಾಳ ಸಮಸ್ಯೆಗಳಾಗಿದೆ ಅಂತ ಅನಿಸುತ್ತೆ. ಈ ಒಂದು ಬಿಡದಿ ಟೌನ್ಶಿಪ್ ಆಗಿರ್ಬೋದು, ಈ ಒಂದು ಬೇರೆ ಬೇರೆ ಕೆಲಸಗಳು, ನಮಗೆ ಮೇಕೆದಾಟು ವಿಚಾರದಲ್ಲೂ ಡಿ.ಕೆ. ದಾಟು ಅಂತ ನಾನು ಕರಿತೀನಿ, ಆ ಒಂದು ಅದು ಒಂದು ಡಿಸ್ಟ್ರಕ್ಟಿವ್ ಪಾಲಿಸಿ, ಟನಲ್ ಪ್ಲಾನ್ ಡಿಸ್ಟ್ರಕ್ಟಿವ್. ಬೆಂಗಳೂರು ಇರೋದನ್ನು ಇಂಪ್ರೂವ್ ಮಾಡೋದು ಬಿಟ್ಟು ಇಲ್ಲಿ ಇನ್ನೂ ನಾಶ ಮಾಡಿ ಮತ್ತು ನಮಗೆ ಬೇರೆ ಭಾಗದ ಕರ್ನಾಟಕಕ್ಕೆ ನೆಗ್ಲೆಕ್ಟ್ ಮಾಡಿರೋದು, ಐ ಡೋಂಟ್ ಸಬ್ಸ್ಕ್ರೈಬ್ ಟು ದ್ಯಾಟ್ ವಿಷನ್. ಬಟ್ ನೋಡೋಣ, ಅವ್ರಿಗೆ ಪರ್ಸನಲ್ ಗ್ಲೋರಿಗೋಸ್ಕರ CM ಆಗೋದಲ್ಲ, ಜನರ ಜೀವನಕ್ಕೆ ಒಳ್ಳೇದು ಮಾಡೋಕ್ಕೋಸ್ಕರ CM ಆಗೋದು ನಮಗೆ ಭಾಳ ಮುಖ್ಯ. ಇನ್ನೊಂದು ವಿಚಾರ ಕೇಳಬೇಕು, ಯಾವಾಗ್ಲೂ ಚೇತನ್ ಸರ್ ದಲಿತರ ಪರ ನಿಲ್ಕೊಂತ ಇದ್ರು, ಅದಕ್ಕೋಸ್ಕರನೇ ಎಲ್ರೂ ಉಪವಾಸ ಇರಬಾರ್ದು, ಡೈಲಿ ಊಟ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯ ಅವರು ಗ್ಯಾರಂಟಿ ಭಾಗ್ಯಗಳು ತಗೊಂಡ್ ಬಂದ್ರು. ಸೊ ಈಗ ಅವರೇ ರಾಜೀನಾಮೆ ಕೊಡ್ತಾ ಇದ್ದಾರೆ. ಮುಂದಕ್ಕೆ ನೋಡಿ ಪೂಜಾ ಅವರೇ, ನಮಗೆ 5 kg ಅಕ್ಕಿಯಿಂದ ಸಮಾಜ ಪರಿವರ್ತನೆ ಆಗಲ್ಲ. ನಮಗೆ ಗ್ಯಾರಂಟಿಗಳು ಅಥವಾ ಕೆಲವೊಂದು ಏನು ಫ್ರೀ ಬೀಸು ಈ ಥರ ಸ್ಕೀಮ್ಗಳಿಂದ ಉತ್ತಮ ರಾಜ್ಯ ಆಗಲ್ಲ. ಅವರು
ಯಾರು ಅದನ್ನು ತಂದಿದ್ದಾರೋ ಅವ್ರು ಅಧಿಕಾರಕ್ಕೆ ಬರೋ ಸಾಧ್ಯತೆಗಳಿದೆ. ಬಟ್ ನಮಗೆ ಉತ್ತಮ ರಾಜ್ಯ ಆಗಬೇಕು ಅಂದರೆ, ಬಲಿಷ್ಠ ರಾಜ್ಯ ಆಗಬೇಕು ಅಂದರೆ, ವಿ ಮಸ್ಟ್ ಇಂಪ್ರೂವ್ ಮೇನ್ಲಿ ದಿ ಇನ್ಸ್ಟಿಟ್ಯೂಷನ್, ಪಬ್ಲಿಕ್ ಸೆಕ್ಟರ್ ಇನ್ಸ್ಟಿಟ್ಯೂಷನ್ಸ್. ಗವರ್ಮೆಂಟ್ ಆಸ್ ಅ ಪಬ್ಲಿಕ್ ಸೆಕ್ಟರ್ ಇನ್ಸ್ಟಿಟ್ಯೂಷನ್, ಅದನ್ನು ಕ್ಲೀನ್ ಮಾಡಿ ಅದನ್ನು ಬೆಳೆಸೋದು. ನಮಗೆ ಹೆಲ್ತ್ ಕೇರ್, ಎಜುಕೇಷನ್, ಪೊಲೀಸ್, ಪ್ರಿಸನ್ಸ್, ಓವರ್ ಆಲ್ ಇನ್ಸ್ಟಿಟ್ಯೂಷನ್ ಬಿಲ್ಡಿಂಗ್ ಆ್ಯಂಡ್ ಓವರ್ ಆಲ್ ಒಂದು ಈಕ್ವಾಲಿಟಿ ಇನ್ ಸೊಸೈಟಿ ಕಟ್ಟಿದ್ರೆ ಭಾಳ ಬಲಿಷ್ಠವಾಗಿ ಮುಂದಾಲೋಚನೆಯಿಂದ ರಾಜ್ಯ ತೊಗೊಂಡೋಗ್ಬೋದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೇಲೆ ಭಾಳ ನಿರೀಕ್ಷೆ ಇತ್ತು. ಅವರು ಎಷ್ಟು ಮಟ್ಟಿಗೆ ಅದನ್ನು, ಅದೇ ನಾನು ಹೇಳಿದ್ನಲ್ಲ, ನಾವು ಒಂದು ಸ್ವಲ್ಪ ಅವ್ರ ಲೆಗಸಿನ ಇನ್ನು ಮುಂದೆ ನೋಡ್ಕೊಂಡು ಅದನ್ನು ಹಿಂದೆ ನೋಡಬೇಕಾಗುತ್ತೆ. ಸೊ ನನಗೆ ವಿ ಎಕ್ಸ್ಪೆಕ್ಟೆಡ್ ಮೋರ್. ಬಟ್ ಅದು ಬಿಟ್ಟರೆ ಕಾಂಗ್ರೆಸ್ಸಲ್ಲಾಗಿರ್ಬೋದು, ಬಿ ಜೆ ಪಿಯಲ್ಲಾಗಿರ್ಬೋದು, ದಳದಲ್ಲಾಗಿರ್ಬೋದು, ಅಂಥ ದೇಶನ ರಾಜ್ಯನ ಬಲಿಷ್ಠ ಮಾಡೋಕ್ಕೆ ಯಾರ ವಿಷಯನೂ ನನಗೆ ಕನ್ವಿನ್ಸ್ ಆಗ್ತಾರೆ. ಎಸ್ ಸರ್, ಥ್ಯಾಂಕ್ ಯು ಚೇತನ್ ಅವರೇ. ಇಷ್ಟೊತ್ತು Thank you, ಭಾಗವಹಿಸಿ ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ನಿಮ್ಮ ವಿಚಾರಧಾರೆಗಳನ್ನು, ನಿಮ್ಮ ಮುಂದಿನ ಕನಸುಗಳನ್ನು, ನಿಮ್ಮ ಹೋರಾಟದ ರೂಪುರೇಷೆಗಳನ್ನು, ಆಮೇಲೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ನೀವು ರಾಜಕೀಯಕ್ಕೆ ಎಂಟ್ರಿ ಆಗ್ತಾ ಇರುವಂಥ ವಿಚಾರವನ್ನು, ಈ ವಿಚಾರಗಳನ್ನು ನಾವು ಅದೇ ಆ ಡಿಸ್ಕಷನ್ ಅಲ್ಲಿ ಇದ್ದೀವಿ. ಬಟ್ ನೀವು ನನಗೆ ಫೋಕಸ್ ಚರ್ಚೆಯಲ್ಲಿ ಎಸ್ ಭಾಗವಹಿಸಿ ಹಲವಾರು ವಿಚಾರಧಾರೆಗಳನ್ನ ತಿಳಿಸಿದ್ದಕ್ಕೆ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಹೇಮಂತ್ ಅವರೇ, ಥ್ಯಾಂಕ್ ಯು ಪೂಜಾ ಅವರೇ, ಮತ್ತೆ ಫೋಕಸ್ ಟಿವಿಗೆ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಅಂದರೆ ಈ ಫೈರ್ ಬ್ರ್ಯಾಂಡ್ ಅಂತ ಹೇಳ್ತಿರೋ ಅಥವಾ ಏನು ಹೇಳ್ತಿರೋ ಗೊತ್ತಿಲ್ಲ, ಚೇತನ್ ಅವರನ್ನ ಹತ್ತಿರದಿಂದ ಮಾತಾಡಿದಾಗ, ಚೇತನ್ ಅವರ ವಿಚಾರಧಾರೆಗಳನ್ನು ನೀವು ಸರಿಯಾಗಿ ತಿಳಿದುಕೊಂಡಾಗ, ಚೇತನ್ ಅವರು ಹೌದು ಮಾತಾಡಿರೋದ್ರಲ್ಲಿ ಏನೋ ವಿಷಯ ಇದೆ, ಏನೋ ಅದು ಅಗತ್ಯವಾಗಿದೆ ಮತ್ತು ಅನಿವಾರ್ಯವೂ ಇದೆ ಸಮಾಜಕ್ಕೆ ಅನ್ನುವಂಥ ಭಾವನೆಗಳು ಮೂಡೋದಂತೂ ಸಹಜ. ನನಗಂತೂ ಆ ರೀತಿ ಭಾವನೆಗಳು ಚೇತನ್ ಅವರ ಮಾತುಗಳನ್ನು ಕೇಳಿದಾಗ ಯಾವಾಗಲೂ ಅನಿಸ್ತಾ ಇರುತ್ತೆ. ಆದರೆ ಚೇತನ್ ಒಳಗೊಬ್ಬ ರಿಯಲ್ ಹೀರೋ ಇದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಚೇತನ್ ಸಿನಿಮಾದಲ್ಲಿ ಮಾತ್ರ ಹೀರೋ ಅಲ್ಲ, ನಿಜ ಜೀವನದಲ್ಲೂ ಚೇತನ್ ಹೀರೋ ಆಗಬೇಕು. ಚೇತನ್ ಅವರ ವಿಚಾರಧಾರೆಗಳು, ಆ ಒಂದು ಹೀರೋಯಿಸಮ್ ಇರುವಂಥ ವಿಚಾರಧಾರೆಗಳು, ಅದು ಯಾವತ್ತೂ ಸಮಾಜಕ್ಕೆ ಪೂರಕವಾಗಿರುತ್ತೆ, ಸಮಾಜಕ್ಕೊಂದು ಸ್ಪಷ್ಟವಾದಂಥ ಅರ್ಥವನ್ನು ಕಲ್ಪಿಸುತ್ತೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಚರ್ಚೆನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಪೂಜಾ. ಇದಾಗಿತ್ತು ವಿಶೇಷ ಸಂವಾದ ನೆಲ ಜಲ ಭಾಷೆಗಾಗಿ. ನೋಡ್ತಾ ಇರಿ ಫೋಕಸ್ ಟಿವಿ.